ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಚೈತ್ರ ಹರೀಶ್. ಲುಮಿನೋಸ್ ಸ್ಟುಡಿಯೋಯಿಂದ ನಾನಿವಾಗ ನಿಮಗೆ ಟಾಪ್ 30 ಸುದ್ದಿಗಳನ್ನು ನೀಡ್ತಾ ಹೋಗ್ತೀನಿ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ ಹಾಗೂ ಫೋನ್ ಟ್ರ್ಯಾಪಿಂಗ್ ಬಗ್ಗೆ ಪರ ವಿರೋಧಗಳು ಯಾವ ರೀತಿಯಾಗಿದೆ, ಇದೆಲ್ಲದರ ಬಗ್ಗೆ ಟಾಪ್ 30ಯಲ್ಲಿ ಒಂದೊಂದಾಗಿ ಸುದ್ದಿಗಳನ್ನು ನೋಡೋಣ ಬನ್ನಿ. ಪ್ರಜ್ವಲ್ ರೇವಣ್ಣಗೆ ಮಾಜಿ ಪ್ರಧಾನಿ ದೇವೇಗೌಡರು ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಪ್ರಜ್ವಲ್ ನನ್ನ ತಾಳ್ಮೆ ಪರೀಕ್ಷೆ ಮಾಡಬಾರದು, ಎಲ್ಲಿದ್ದರೂ ಕೂಡಲೇ ವಾಪಸ್ ಬರಬೇಕು. ಕಾನೂನಿನ ಪ್ರಕಾರ ಆತ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ಆತನಿಗೆ ಅತ್ಯಂತ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು. ಅವನನ್ನ ರಕ್ಷಿಸುವ ಯಾವ ಇರಾದೆಯೂ ಕೂಡ ನಮಗಿಲ್ಲ. ಅವನ ವಿದೇಶಿ ಯಾತ್ರೆಯ ಬಗ್ಗೆಯೂ ಕೂಡ ನನಗೆ ತಿಳಿದಿಲ್ಲ. ಆತ ಎಲ್ಲಿದ್ರೂ ವಾಪಸ್ ಬರಬೇಕು ಅಷ್ಟೇ. ಎಸ್ಐಟಿ ತನಿಖೆಗೆ ಸಹಕರಿಸಬೇಕು ಎಂದು ಎಕ್ಸ್ನಲ್ಲಿ ಗುಡುಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಳವಿಗಿ ಆರೋಪಗಳ ಸುರಿಮಳೆಯಾಗ್ತಾ ಇದೆ. ಕಾಂಗ್ರೆಸ್ ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ತಾ ಇದೆ ಅಂತ ಪಿ ರಾಜೀವ್ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿಯ ಎಲ್ಲಾ ಶಾಸಕರ ಫೋನ್ ಟ್ರ್ಯಾಪಿಂಗ್ ಮಾಡಲಾಗ್ತಾ ಇದೆ. ಪೊಲೀಸ್ ಸಿಬ್ಬಂದಿಯೇ ನನಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಅಂತ ಆರ್ ಅಶೋಕ್ ಅವರ ಆರೋಪವನ್ನ ಸಮರ್ಥಿಸಿಕೊಂಡಿದ್ದಾರೆ. ಅಕ್ಷರಶಃ ಡಿಫ್ಯಾಕ್ಟ್ ಎಲ್ಲರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಫೋನ್ ಟ್ಯಾಪಿಂಗ್ ಮಾಡೋದು ಬಿಜೆಪಿಯ ಕೆಲಸ ಅಂತ ಸಚಿವ ಈಶ್ವರ ಖಂಡ್ರೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಫೋನ್ ಟ್ಯಾಪಿಂಗ್ ಆರೋಪಕ್ಕೆ ಕಿಡಿಕಾರಿದ ಖಂಡ್ರೆ, ಬಿಜೆಪಿಯವರು ಹೇಳಿದ್ದೇ ಕಾನೂನು ಅಂತಾರೆ, ಅವರೇ ಟ್ಯಾಪ್ ಮಾಡಿ ಅವರೇ ದೂರು ನೀಡ್ತಾರೆ, ಮಾನ ಮರ್ಯಾದೆ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಎಲ್ಲ ಮಾಡೋರು ಬಿಜೆಪಿಯವರು, ಫೋನ್ ಟ್ಯಾಪಿಂಗು ಅವರೇ ಮಾಡಿಸ್ತಾರೆ, ಸಿಡಿನೂ ಅವರೇ ಬಿಡುಗಡೆ ಮಾಡ್ತಾರೆ, ಇವತ್ತು ದೂರು ಅವರೇ ಕೊಡ್ತಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತನಿಖೆನೂ ನಾವೇ ಮಾಡ್ತೀವಿ ಅಂತ ಹೇಳ್ತಾರೆ, ತೀರ್ಪುಗಳು ನಾವೇ ಕೊಡ್ತೀವಿ ಅಂತ ಹೇಳ್ತಾರೆ. ಬಿ ಜೆ ಪಿಯವ್ರಿಗೆ ಏನಾಗಿದೆ, ಅವ್ರಿಗೇನು ಮಾನ ಮರ್ಯಾದೆ ಏನೂ ಇಲ್ಲ, ಕಾನೂನು ಬಗ್ಗೆ ಅವರಿಗೆ ಲೆಕ್ಕನೇ ಇಲ್ಲ. ಅವರು ಆಡಿದ್ದೇ ಮಾತು, ಅವ್ರು ಹೇಳಿದ್ದೇ ಕಾನೂನು ಅನ್ನುವಂಥ ರೀತಿಯಲ್ಲಿ ನಡ್ಕೊಳ್ತಾರೆ. ಈಗ ಪ್ರಜ್ವಲ್ ರೇವಣ್ಣ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಎಸ್ಐಟಿ ವಿಚಾರಣೆಯನ್ನ ಪ್ರಜ್ವಲ್ ಎದುರಿಸಲೇಬೇಕು. ರೇವಣ್ಣ ಅವರನ್ನ ಸಾಫ್ಟ್ ಟಾರ್ಗೆಟ್ ಮಾಡ್ತಿದ್ದಾರೆ. ಫೋನ್ ಟ್ಯಾಪಿಂಗ್ ನಡೀತಾ ಇರೋದು ನಿಜ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಶಾಸಕ ಹರೀಶ್ ಪೂಂಜಾ ಮೇಲಿನ ಪೊಲೀಸ್ ದೌರ್ಜನ್ಯ ಆರೋಪವನ್ನ ಖಂಡಿಸಿ ಉಡುಪಿಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಉಡುಪಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದಿಂದ ಜಿಲ್ಲಾಧ್ಯಕ್ಷ ಪೃಥ್ವಿರಾಜ್ ಶೆಟ್ಟಿ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆಯಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಕಾರ್ಯಕರ್ತರು ರಾಜಕೀಯ ದುರುದ್ದೇಶದಿಂದ ಎಫ್ಐಆರ್ ದಾಖಲಿಸಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹರೀಶ್ ಪೂಂಜಾ ಬಂಧನಕ್ಕಾಗಿ ಪೊಲೀಸರು ಮನೆಗೆ ನುಗ್ಗಿದ್ರು. ಶಾಸಕರ ಮೇಲೆ ಪೊಲೀಸರು ವಿಪರೀತವಾಗಿ ವರ್ತಿಸಿದ್ದಾರೆ ಅಂತ ಮಾಜಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಆರೋಪಿಸಿದ್ದಾರೆ. ಸರ್ಕಾರ ಎತ್ತ ಸಾಗ್ತಾ ಇದೆ ಅನ್ನೋದಕ್ಕೆ ನಿನ್ನೆಯ ಘಟನೆಯೇ ಉದಾಹರಣೆಯಾಗಿದೆ. ವಿಪಕ್ಷದ ನಾಯಕರನ್ನ ಜೈಲಿಗಟ್ಟುವ ವಾತಾವರಣ ಇದೆ. ಸಿದ್ದರಾಮಯ್ಯ ಸರ್ಕಾರ ಆಡಳಿತಾತ್ಮಕವಾಗಿ ಅಧೋಗತಿಗೆ ಇಳಿದಿದೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹರೀಶ್ ಪೂಂಜಾರು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿ ಬೆಳ್ತಂಗಡಿಯನ್ನು ಪ್ರತಿಷ್ಠಿಸಿದ್ದರು. ಒಬ್ಬ ಶಾಸಕರನ್ನು ಆಕ್ರಮವಾಗಿ ಯಾರನ್ನ ಬಂಧನ ಮಾಡಿದ್ದೀರಿ ಅನ್ನುವ ಕಾರಣಕ್ಕೆ ಠಾಣೆಗೆ ಹೋಗಿ ಪ್ರಶ್ನೆ ಮಾಡೋದಕ್ಕೋಸ್ಕರ ಒಬ್ಬ ಶಾಸಕ ಹರೀಶ್ ಪೂಂಜಾರನ್ನ ವಿಪರೀತವಾಗಿ ನಡೆಸಿಕೊಂಡು ಅವ್ರ ಮೇಲೆ ಪ್ರಕರಣಗಳನ್ನು ದಾಖಲು ಮಾಡಿ ಅವರು ಬಂಧಿಸಲಿಕ್ಕೆ ನೂರಾರು ಜನ ಪೊಲೀಸರು ಅವ್ರ ಮನೆ ಮುಂದೆ ಜಮಾವಣೆ ಆಗಿರುವಂಥದ್ದು ಇದೆಯಲ್ಲ, ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರ ಎತ್ತ ಸಾಗ್ತಾ ಇದೆ ಅನ್ನೋದಕ್ಕೆ. ಪರಿಷತ್ ಚುನಾವಣೆಗೆ ಬಂಡಾಯವಾಗಿ ಸ್ಪರ್ಧಿಸಿದ ಮಾಜಿ ಶಾಸಕ ರಘುಪತಿ ಭಟ್ಗೆ ರಾಜ್ಯ ಬಿಜೆಪಿ ಶಿಸ್ತು ಸಮಿತಿ ನೋಟಿಸ್ ನೀಡಿದೆ. ಪಕ್ಷದ ಶಿಸ್ತನ್ನ ಉಲ್ಲಂಘಿಸಲಾಗಿದೆ. 2 ದಿನಗಳೊಳಗೆ ನೋಟಿಸ್ಗೆ ಉತ್ತರಿಸಬೇಕಂತ ಸೂಚಿಸಲಾಗಿದೆ. ರಾಜ್ಯ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ ಪಾಟೀಲ್ ಹೆಸರಿನಲ್ಲಿ ನೋಟಿಸ್ ಕೊಡಲಾಗಿದ್ದು, ಸ್ಪಷ್ಟೀಕರಣವನ್ನ ನೀಡೋದಕ್ಕೆ 2 ದಿನ ಕಾಲಾವಕಾಶವನ್ನ ನೀಡಲಾಗಿದೆ.
ಈಶಾನ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಪರ ಪ್ರಹ್ಲಾದ್ ಜೋಶಿ ಪ್ರಚಾರವನ್ನು ನಡೆಸಿದ್ದಾರೆ. ಬೀದರ್ ನಗರದ ಲಾವಣ್ಯ ಫಂಕ್ಷನ್ ಹಾಲ್ನಲ್ಲಿ ಪ್ರಚಾರ ಸಭೆಯನ್ನು ನಡೆಸಲಾಯಿತು. ಈಶಾನ್ಯ ಪದವೀಧರ ಸಮಸ್ಯೆಗೆ ಅಮರನಾಥ್ ಪಾಟೀಲ್ ಸ್ಪಂದಿಸ್ತಾ ಬಂದಿದ್ದಾರೆ. ಹಾಗಾಗಿ ಅವರನ್ನ ಹೆಚ್ಚಿನ ಮತದ ಅಂತರದಲ್ಲಿ ಗೆಲ್ಲಿಸುವಂತೆ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅಂಜಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂಜಲಿ ಹಂತಕ ಆರೋಪಿ ಗಿರೀಶ್ ನನ್ನ 8 ದಿನ ಸಿಐಡಿ ವಶಕ್ಕೆ ನೀಡಿ ಹುಬ್ಬಳ್ಳಿಯ 1ನೇ ಜೆಎಂಎಫ್ಸಿ ಕೋರ್ಟ್ ಆದೇಶಿಸಿದೆ. ಕೋರ್ಟ್ ವಿಚಾರಣೆ ವೇಳೆ ಜಡ್ಜ್ ಎದುರು ಗಿರೀಶ್ ಕಣ್ಣೀರು ಹಾಕಿದ್ದಾರೆ. ಇದನ್ನ ಗಮನಿಸಿದ ಜಡ್ಜ್ ಹತ್ಯೆ ಮಾಡುವಾಗ ಗೊತ್ತಾಗ್ಲಿಲ್ವಾ ಅಂತ ಗದರಿದ್ದಾರೆ. ಆರೋಪಿಯನ್ನ ಬಂಧಿಸಲು ದೆಹಲಿ ಪೊಲೀಸರು ಆಸ್ಪತ್ರೆಗೆ ಜೀಪ್ ನುಗ್ಗಿಸಿದ್ದಾರೆ. ಮಹಿಳಾ ಡಾಕ್ಟರ್ಗೆ ನರ್ಸಿಂಗ್ ಸಿಬ್ಬಂದಿ ಲೈಂಗಿಕ ಕಿರುಕುಳವನ್ನ ನೀಡಿದ ಆರೋಪದಡಿ ದೂರು ದಾಖಲಾಗಿತ್ತು. ಕಿರುಕುಳ ನೀಡಿದ ನರ್ಸಿಂಗ್ ಸಿಬ್ಬಂದಿ ಬಂಧನಕ್ಕೆ ಪೊಲೀಸರು ಮುಂದಾಗಿದ್ರು. ಹೀಗಾಗಿ ಆಸ್ಪತ್ರೆ ವಾರ್ಡ್ಗೆ ಪೊಲೀಸ್ ವಾಹನವನ್ನೇ ಪೊಲೀಸ್ ಟೀಮ್ ಎಂಟ್ರಿ ಕೊಡಿಸಿದೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹಾವೇರಿ ಜಿಲ್ಲೆಯ ಹಾನಗಲ್ ಪಟ್ಟಣದಲ್ಲಿ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಎಲ್ಲ ರೈತರಿಗೆ ಬೆಳೆಹಾನಿ ಪರಿಹಾರವನ್ನು ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ಸಾವಿರಾರು ರೈತರಿಗೆ ಬೆಳೆಹಾನಿ ಪರಿಹಾರ ಬಂದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರಿಹಾರ ನೀಡುವಂತೆ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತರನ್ನ ಬದಲಾವಣೆ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಹುಬ್ಬಳ್ಳಿಯ ತಹಶೀಲ್ದಾರ್ ಕಚೇರಿ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ ಪ್ರತಿಭಟನೆಯನ್ನ ಮಾಡಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಆದ್ದರಿಂದ ಆಯುಕ್ತರನ್ನ ವರ್ಗಾವಣೆ ಮಾಡಬೇಕಂತ ಆಗ್ರಹಿಸಿದ್ದಾರೆ. ಕೋಲಾರ ನಗರಸಭೆ ಎದುರು ಸದಸ್ಯರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಗರಸಭೆ ಅಧಿಕಾರಿಗಳು ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ಲಕ್ಷಾಂತರ ರೂಪಾಯಿ ಗುತ್ತಿಗೆಯನ್ನ ಪಡೆದು ಕಳಪೆ ಕಾಮಗಾರಿಯನ್ನ ನಡೆಸುತ್ತಿದ್ದಾರೆ ಅಂತ ಸಾರ್ವಜನಿಕರಿಂದ ದೂರುಗಳು ಬಂದ ಹಿನ್ನೆಲೆ ಸದಸ್ಯರು ಪ್ರತಿಭಟನೆಯನ್ನ ನಡೆಸಿ ನಗರಸಭೆ ಆಯುಕ್ತ ಶಿವಾನಂದ ಇ ಶ್ರೀನಿವಾಸ್ಗೆ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗುತ್ತಿಗೆದಾರ ಎವಿಜಿ ಲಕ್ಷ್ಮೀನಾರಾಯಣ್ ಅವರನ್ನ ಕಪ್ಪು ಪಟ್ಟಿಗೆ ಸೇರಿಸುವಂತೆ ಒತ್ತಾಯಿಸಿದ್ದಾರೆ. ಹಾನಗಲ್ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಪ್ಡೇಟ್ ಸುದ್ದಿ ಸಿಕ್ಕಿದೆ. ಪಾರ್ಟಿಯಲ್ಲಿದ್ದವರ ಬ್ಲಡ್ ರಿಪೋರ್ಟ್ ಪಾಸಿಟಿವ್ ಬಂದಿದ್ದು ಫಾರ್ಮ್ ಹೌಸ್ನಲ್ಲಿ ಡ್ರಗ್ಸ್ ಪಾರ್ಟಿ ಮಾಡಿದ್ದು ದೃಢಪಟ್ಟಿದೆ. ಪೊಲೀಸರು 103 ಜನರ ರಕ್ತದ ಮಾದರಿಯನ್ನ ಸಂಗ್ರಹಿಸಿದ್ರು. 73 ಪುರುಷರು 30 ಯುವತಿಯರ ರಕ್ತದ ಮಾದರಿಯನ್ನ ಸಂಗ್ರಹ ಮಾಡಲಾಗಿತ್ತು. ನಟಿ ಹೇಮಾ ಸೇರಿ 86 ಮಂದಿಯ ರಿಪೋರ್ಟ್ ಡ್ರಗ್ಸ್ ಪಾಸಿಟಿವ್ ಬಂದಿದೆ. ಹೀಗಾಗಿ ನಟಿಯರು ಮತ್ತೆ ಸಿಸಿಬಿ ಮುಂದೆ ಹಾಜರಾಗಬೇಕಿದೆ. ಬೀದಿ ನಾಯಿಗಳ ಉಪಟಳವನ್ನ ತಡೆಯೋದಕ್ಕೆ ನಗರಸಭೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಬೀದಿ ನಾಯಿಗಳಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕೋಲಾರದ ಕೆಜಿಎಫ್ ನಗರದಲ್ಲಿ ಬೀದಿ ನಾಯಿಗಳ ಉಪಟಳವನ್ನ ತಡೆಗಟ್ಟೋದಕ್ಕೆ ನಗರಸಭೆಯಿಂದ ಬೀದಿ ನಾಯಿಗಳ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗ್ತಾ ಇದೆ. ನಗರದ 5 ವಾರ್ಡ್ಗಳಲ್ಲಿರುವಂತಹ ನಾಯಿಗಳನ್ನ ಹಿಡಿದು ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ. ಖದೀಮ ಕಳ್ಳರು ದೇವರ ಮೇಲೆಯೇ ಕಣ್ಣು ಹಾಕಿ ದೇವರ ವಿಗ್ರಹಗಳನ್ನ ಕದ್ದಿದ್ದಾರೆ. ಬಾಲ್ಕಿಯಲ್ಲಿ ಸಾಲು ಸಾಲು ಶಿವಲಿಂಗ ಕಳ್ಳತನ ಮಾಡಿದ್ದಾರೆ. ಒಂದೇ ವಾರದ ಅಂತರದಲ್ಲಿ 4 ಶಿವಲಿಂಗಗಳ ಕಳವಾಗಿದೆ. ಬೀದರ್ ಜಿಲ್ಲೆ ಬಾಲ್ಕಿ ಪಟ್ಟಣದಲ್ಲಿರುವಂತಹ ತೆಗಂಪುರ ಮಹಾದೇವ ಮಂದಿರದಲ್ಲಿ ಕಳ್ಳರು ವಿಗ್ರಹ ಎಗರಿಸಿದ್ದಾರೆ. ಶಿವನ ಮೂರ್ತಿಯ ಜೊತೆಗೆ ಪೂಜಾ ಸಾಮಗ್ರಿಗಳನ್ನ ಕೂಡ ಕಳ್ಳತನ ಮಾಡಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದು ವಿಚಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಪಾಸ್ಪೋರ್ಟ್ ರದ್ದತಿಗೆ ಅದರದ್ದೇ ಆದಂತಹ ಪ್ರತಿಕ್ರಿಯೆಗಳಿವೆ. ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ನಾನು ಕೇಳುವಂತಹ ಪ್ರಶ್ನೆಗೆ ಸರ್ಕಾರ ಉತ್ತರವನ್ನ ಇನ್ನೂ ಕೂಡ ಕೊಡ್ತಾ ಇಲ್ಲ. ಏಪ್ರಿಲ್ 21ರಂದು ಪ್ರಜ್ವಲ್ ಪೆನ್ ಡ್ರೈವ್ ಹೊರಬಂದಿತ್ತು. ಏಪ್ರಿಲ್ 27ರಂದು ಪ್ರಜ್ವಲ್ ರೇವಣ್ಣ ಪರಾರಿಯಾಗಿದ್ದಾನೆ. 7 ದಿನಗಳವರೆಗೆ ಇವರೇನು ಕತ್ತೆ ಕಾಯ್ತಾ ಇದ್ರ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಯಾವುದೇ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಇತ್ಯಾದಿ ರದ್ದು ಮಾಡಲಿಕ್ಕೆ ಅದರದ್ದೇ ಆದಂಥ ಪ್ರೊಸೆಸ್ ಇದೆ ಮತ್ತು ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ರದ್ದುಪಡಿಸಲಿಕ್ಕೆ ಈಗ ಅವರು ಕೋರ್ಟ್ನಲ್ಲಿ FIR ಇತ್ಯಾದಿ ಫೈಲ್ ಮಾಡಿದ್ದಾರೆ. ನಾ ಕೇಳೋ ಪ್ರಶ್ನೆಗೆ ಇವತ್ತಿನ ತನಕ ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರು ಉತ್ತರ ಕೊಟ್ಟಿಲ್ಲ. 21ನೇ ತಾರೀಕು ಈ ಎಲ್ಲ ಕ್ಲಿಪ್ಪಿಂಗ್ಸ್ಗಳು ಮೊದಲನೇ ಪೆನ್ ಡ್ರೈವ್ ಬಂದದ್ದು 21ನೇ ತಾರೀಕು. 21ನೇ ತಾರೀಕಿನಿಂದ
ಪ್ರಜ್ವಲ್ ರೇವಣ್ಣ ಹೋಗಿದ್ದು 27-28ನೇ ತಾರೀಕು 8 ದಿವಸ ಏನು ಕತ್ತೆ. ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಸರ್ಕಾರ ಉಳಿಯಲ್ಲ ಅಂತ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಮಹಾರಾಷ್ಟ್ರ, ಗೋವಾ ಸಿಎಂ ಯಾಕೆ 20ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರೇ ಹೇಳ್ತಿದ್ದಾರೆ ಸರ್ಕಾರ ಉಳಿಯಲ್ಲ ಅಂತ. ಮಹಾರಾಷ್ಟ್ರ ಸಿಎಂ ಏಕನಾಥ ಶಿಂದೆ ಮಾದರಿಯಲ್ಲಿ ಸರ್ಕಾರ ಪತನದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಪತನ ಆಗೋದೋ ಇಲ್ಲವೋ ಗೊತ್ತಿಲ್ಲ, ಆದರೆ ಹೊಸ ಮಾದರಿಯಲ್ಲಿ ರಾಜ್ಯದಲ್ಲಿ ಸರ್ಕಾರ ರಚನೆ ಆಗಲಿದೆ ಅಂತ ಹೇಳಿದ್ದಾರೆ. ಗೋವಾ ಸಿಎಂ, ಮಹಾರಾಷ್ಟ್ರ ಸಿಎಂ, ಕಾಂಗ್ರೆಸ್ MLAಗಳು ಹೇಳತ್ತಾರೆ. ನೀವು ಅವ್ರನ್ನ ಯಾಕೆ ಓಡಾಡ್ತಾರೆ? ಅವರೇ ಕಾಂಗ್ರೆಸ್ MLAಗಳು ಹೇಳತ್ತಾರೆ ನಮ್ಮ ಸರ್ಕಾರ ಉಳಿದಿಲ್ಲ ಅಂತ ಹೇಳಿ. ಇನ್ನು ಅವ್ರನ್ನ ಕೇಳ್ಬೇಕು. ಅವರು ನನಗೆ ಒಂದು 20 MLAಗಳು ಈ ಚುನಾವಣೆ ಸಂದರ್ಭದಾಗ ಫೋನ್ ಮಾಡಿದಾಗ ಕಾಂಗ್ರೆಸ್ MLAಗಳು ಏನು ರೀ ಲೋಕಸಭೆ ಚುನಾವಣೆ ಆದ ನಂತರ ಏನು ಖರೀದಲ್ಲ ನಮ್ಮದು ಅಂತ ನಂತರ ನೀನು ಅವ್ರಿಗೆ ಗೊತ್ತದ. ಅಯೋಧ್ಯೆ ಶ್ರೀರಾಮನಿಗೆ ಭಕ್ತರಿಂದ ಬೆಳ್ಳಿಯ ಬಿಲ್ಲು, ಬಾಣ ಸಮರ್ಪಣೆಯನ್ನ ಮಾಡಲಾಗಿದೆ. ಬೆಂಗಳೂರು ಮೂಲದ ಭಕ್ತರಿಂದ ಬೆಳ್ಳಿಯ ಬಿಲ್ಲು, ಬಾಣ ನೀಡಲಾಗಿದೆ. ಶೃಂಗೇರಿ ಹಿರಿಯ ಜಗದ್ಗುರು ಭಾರತೀ ತೀರ್ಥ ಸ್ವಾಮೀಜಿಯವರಿಂದ ಪೂಜೆಯನ್ನ ಮಾಡಿ ಆಶೀರ್ವದಿಸಿ ಬಳಿಕ ಬೆಳ್ಳಿಯ ಬಿಲ್ಲು, ಬಾಣವನ್ನ ಅಯೋಧ್ಯೆಗೆ ರವಾನೆ ಮಾಡಲಾಗಿದೆ. ಇನ್ನು ಇದೇ ವೇಳೆ ಶಾಸಕರಿಗೆ ಅನುದಾನ ಬಿಡುಗಡೆಯಾಗದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, 2019ರಲ್ಲಿ ಒಂದೇ ವರ್ಷದಲ್ಲಿ 300 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದೆ. ಆದರೆ ಈಗ ನಾನು ಅನೇಕ ಕಾಮಗಾರಿಗಳಿಗೆ ಚಾಲನೆಯನ್ನ ಕೊಟ್ಟಿದ್ದೆ. ಆದರೆ ಈ ಒಂದು ವರ್ಷದಲ್ಲಿ 11 ರೂಪಾಯಿ ಕೆಲಸ ಕೂಡ ಚಾಲನೆ ಕೊಟ್ಟಿಲ್ಲ. ಸರ್ಕಾರ ಕಾಂಗ್ರೆಸ್ ಶಾಸಕರಿಗೆ ಅನುದಾನನೇ ಕೊಟ್ಟಿಲ್ಲ. ಕಾಂಗ್ರೆಸ್ ಸರ್ಕಾರ ಅನುದಾನ ರಹಿತ ಸರ್ಕಾರ. ಈ ಸರ್ಕಾರ ಇನ್ನಷ್ಟು ದಿನ ನಮಗೆ ನಷ್ಟ ಇದೆ ಅಂತ ಕಾಂಗ್ರೆಸ್ ಶಾಸಕರೇ ಹೇಳ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನೋಡ್ರಿ, ನಾನು 2018ಗೆ MLA ಆದ ನಂತರ ನಮ್ಮ ಸರ್ಕಾರ 2019ಕ್ಕೆ ಬಂದು ಒಂದೇ ವರ್ಷದೊಳಗೆ ಸುಮಾರು 300 ಕೋಟಿ ರೂಪಾಯಿಗಿಂತ ಹೆಚ್ಚು ಅನುದಾನವನ್ನು ಮಂಜೂರು ಮಾಡಿ ಕಾಮಗಾರಿಗೆ ಚಾಲನೆ ಕೊಟ್ಟೀನಿ. ಈ ಒಂದು ವರ್ಷದೊಳಗೆ 11 ರೂಪಾಯಿ ಕೆಲಸನೂ ನಾನು ಪ್ರಾರಂಭ ಮಾಡಿಲ್ಲ. ಕೇಟ 11 ರೂಪಾಯಿ ಸುದ್ದಕ್ಕಿಲ್ಲ. ಈ ಸರ್ಕಾರ ಎಲ್ಲಿಯೂ ಅನುದಾನ ಕೊಟ್ಟಿಲ್ಲ. ನನಗೆ ತಿಳಿದ ಮಟ್ಟಿಗೆ ಕಾಂಗ್ರೆಸ್ದವ್ರಿಗೂ ಕೊಟ್ಟಿಲ್ಲ, ಬಹುತೇಕ ಕಾಂಗ್ರೆಸ್ ಶಾಸಕರಿಗೂ ಕೊಟ್ಟಿಲ್ಲ. ಹೀಗಾಗಿ ಈ ಸರ್ಕಾರ ಅನುದಾನ ರಹಿತವಾದಂತಹ ಸರ್ಕಾರ ಇದು. ಅನುದಾನ ಲೋಕಸಮರ ಮುಗಿಯಿತು, ಪರಿಷತ್ನ ಫೈಟ್ ಶುರುವಾಗಿದೆ. ಇದೀಗ ಬಿಜೆಪಿಗೆ ಆಕಾಂಕ್ಷಿಗಳ ಪಟ್ಟಿಯೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇರೋ 3 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಹೀಗಾಗಿ ಹೈಕಮಾಂಡ್ಗೆ 4x1 ಫಾರ್ಮುಲಾ ಆಧಾರದಲ್ಲಿ ಲಿಸ್ಟ್ ಕಳಿಸಲು ಪಕ್ಷ ಪ್ಲಾನ್ ಮಾಡಿದೆ. ಇನ್ನು ಕರ್ನಾಟಕ ವಿವಿಯಲ್ಲಿ ವಿದ್ಯಾರ್ಥಿನಿ ಮೇಲೆ ಹಲ್ಲೆ ಪ್ರಕರಣದ ಸಂಬಂಧ ಕೊನೆಗೂ ಕೂಡ ಕರ್ನಾಟಕ ವಿವಿ ಎಚ್ಚೆತ್ತುಕೊಂಡಿದೆ. ಈ ಸಂಬಂಧ ಕರ್ನಾಟಕ ವಿವಿ ಕುಲಪತಿ KB ಗುಡಸಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. 14 ಮತ್ತು 15ರಂದು ಅಂತಾರಾಷ್ಟ್ರೀಯ ಸೆಮಿನಾರ್ ಇತ್ತು. ಅದಾದ ನಂತರ ಏನಿದೆ ಅಂತ ವಿಚಾರಿಸುವಷ್ಟರಿದ್ವಿ. ಇನ್ನು ಸೆಕ್ಯೂರಿಟಿ ಸೂಪರ್ವೈಸರಿಂದ ಮಾಹಿತಿಯನ್ನ ಪಡೆದುಕೊಳ್ತಿದ್ದೇವೆ. FIR ಸಹ ಆಗಿದೆ. ನಮ್ಮ ಇಡೀ ಕ್ಯಾಂಪಸ್ ಮತ್ತೊಮ್ಮೆ ಸೀಲ್ ಮಾಡ್ತಾ ಇದ್ದೇವೆ. ರಜಾ ದಿನ ಇಡೀ ಕ್ಯಾಂಪಸ್ ಬಂದ್ ಮಾಡಲಾಗುತ್ತೆ. ಒಂದು ಗೇಟ್ ಅನ್ನ ಮಾತ್ರ ಓಪನ್ ಮಾಡಿರ್ತೀವಿ. ಕ್ಯಾಂಪಸ್ ಸುತ್ತ CC ಕ್ಯಾಮೆರಾ ಸಹ ಹಾಕ್ತಿದ್ದೇವೆ ಅಂತ ಹೇಳಿದ್ದಾರೆ. ATMಗಳಲ್ಲಿ ಹಣ ಡ್ರಾ ಮಾಡುವ ಮೊದಲು ಮೈಯೆಲ್ಲ ಕಣ್ಣಾಗಿರಬೇಕು. ಯಾಕಂದ್ರೆ ATMಗಳಲ್ಲೂ ಕೂಡ ಸ್ಕ್ಯಾಮ್ ನಡೀತಾ ಇದೆಯಾ ಅನ್ನುವಂತಹ ಅನುಮಾನ ಬಂದಿದೆ. 500 ರೂಪಾಯಿ ನೋಟಿನ ಬದಲಾಗಿ 20 ರೂಪಾಯಿ ನೋಟು ಬರ್ತಿದೆ ಅಂತ ಆರೋಪ ಕೇಳಿ ಬಂದಿದೆ. 5,000 ಹಣ ವಿತ್ಡ್ರಾ ಮಾಡಿರುವ ಶಿಕ್ಷಕರಿಗೆ 500ರ ಬದಲಾಗಿ ₹20 ರೂಪಾಯಿನ ನೋಟು ಸಿಕ್ಕಿದ್ಯಂತೆ. ಬ್ಯಾಂಕ್ಗಳನ್ನ ಅಮಾಯಕ ಗ್ರಾಹಕರಿಗೆ ಮೋಸ ಮಾಡ್ತಾ ಇದ್ದಾವೆ ಬ್ಯಾಂಕ್ಗಳು ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ ಇಲ್ಲಿ. ನೀತಿ ಸಂಹಿತೆ ನೆಪವೊಡ್ಡಿ ಮೇಯರ್, ಉಪಮೇಯರ್ ಆಫೀಸ್ಗೆ ಬೀಗ ಹಾಕಿರುವ ಗಂಭೀರ ಆರೋಪ ಕೇಳಿ ಬಂದಿದೆ. ಬೆಳಗಾವಿ ನಗರದಲ್ಲಿ ಒಂದೇ ಕಡೆ ಭೀಕರ ಮಳೆ ಅವಾಂತರವಾಗ್ತಾ ಇದ್ರೆ ಮತ್ತೊಂದೆಡೆ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಕುಡಿಯೋ ನೀರಿಗೆ ಕೂಡ ಹಾಹಾಕಾರವಿದೆ. ಇಂತಹ ಸಂದರ್ಭದಲ್ಲಿ ಚುನಾವಣೆ ನೀತಿ ಸಂಹಿತೆ ನೆಪವೊಡ್ಡಿ ಮೇಯರ್, ಉಪಮೇಯರ್ ಆಫೀಸ್ಗಳಿಗೆ ಬೀಗ ಹಾಕಿದ್ದಕ್ಕೆ ಬಿಜೆಪಿ ಶಾಸಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಈ ಸಂಬಂಧ ಶಾಸಕ ಅಭಯ್ ಪಾಟೀಲ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕೊಡಗಿನಲ್ಲಿ ನಡೆಯುವ ಗಿರಿಜನರ ಬೈಗುಳದ ಬೇಡು ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಗಿರಿಜನರ ಕುಂಡೆ ಹಬ್ಬ ಎಂದು ಪ್ರಖ್ಯಾತಿಯನ್ನ ಪಡೆದಿರುವ ಈ ಹಬ್ಬವನ್ನ ಜಿಲ್ಲೆಯ ಎಲ್ಲ ಗಿರಿಜನರು, ಹೊರ ಜಿಲ್ಲೆಯ ಗಿರಿಜನರು ಸೇರಿ ಅದ್ಧೂರಿಯಾಗಿ ಆಚರಣೆಯನ್ನ ಮಾಡ್ತಾರೆ. ಪೊನ್ನಂಪೇಟೆ ತಾಲೂಕಿನ ದೇವರಪುರದಲ್ಲಿ ಈ ಹಬ್ಬ ನಡೆಯುತ್ತೆ. ಹಬ್ಬದಲ್ಲಿ ಹಣ ಬೇಡೋದು, ಸಿಕ್ಕವರಿಗೆ ಅಶ್ಲೀಲವಾಗಿ ಬೈಯೋದು ಹಬ್ಬದ ವಿಶೇಷ ಅಂತೆ.
ಹಾಗೂ ಎಲ್ಲ ಬೆಳೆಗಳಿಗೆ ಸಮರ್ಪಕ ಪರಿಹಾರವನ್ನ ನೀಡುವುದು ಸೇರಿ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಎಐಕೆಕೆಎಂಎಸ್ ಸಂಘಟನೆಯ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರೊಟೆಸ್ಟ್ ಮಾಡಿದ್ದಾರೆ. ರೈತ ವಿರೋಧಿ ಹಾಗೂ ಕಾರ್ಮಿಕ ವಿರೋಧಿ ಅಧಿಕಾರಿಗಳ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಪೂರ್ವ ಮುಂಗಾರು ಮಳೆ ವಾಡಿಕೆಗಿಂತ ಜಾಸ್ತಿಯಾಗಿದೆ. ಕೆಲವು ಜಿಲ್ಲೆಗಳಲ್ಲಿ ಬಿತ್ತನೆ ಚಟುವಟಿಕೆ ಆರಂಭವಾಗಿದೆ ಅಂತ ಬೆಂಗಳೂರಿನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ವಾಡಿಕೆ ಮಳೆಗಿಂತ ಜಾಸ್ತಿ ಬರಲಿದೆ ಎಂಬ ಸೂಚನೆಯೂ ಇದೆ. ಪ್ರವಾಹ ಬಂದ್ರೆ ಜಿಲ್ಲಾಡಳಿತ ಸನ್ನದ್ಧರಾಗಿರಬೇಕು. ಆಯಾ ಜಿಲ್ಲಾಡಳಿತ ಅಗತ್ಯ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಚುನಾವಣೆ ನೀತಿ ಸಂಹಿತೆ ಮಧ್ಯೆ ಸರ್ಕಾರಿ ಐಬಿಎಲ್ಎ ಅಧಿಕಾರಿಗಳು ಗುತ್ತಿಗೆದಾರರೊಂದಿಗೆ ಸೇರಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಜಮಖಂಡಿ ಸರ್ಕಾರಿ ಐಬಿ ರಮಾ ನಿವಾಸದಲ್ಲಿ ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಕಚೇರಿಗೆ ಚಕ್ಕರ್ ಹೊಡೆದು ಹಾಡ ಹಗಲೇ ಮದ್ಯ ಸೇವನೆ ಮಾಡಿ ಮೋಜು ಮಸ್ತಿ ಮಾಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ವಿಭಾಗದ ಜಮಖಂಡಿ ಎಎಂಎಸ್ ನಾಯಕ ಸೇರಿದಂತೆ ಎಂಜಿನಿಯರ್ಗಳು ಗುತ್ತಿಗೆದಾರರು ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.